ನಮಸ್ಕಾರ ಸ್ನೇಹಿತರೆ. ವಿಶ್ವಚೇತನ ರೇಖಿ ಕೇಂದ್ರ ಹೊನ್ನಾವರ ಇದರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನಾನು ಕೃಷ್ಣ ಆಚಾರ್ಯ, ರೇಖಿ ಗ್ರ್ಯಾಂಡ್ ಮಾಸ್ಟರ್. ಸ್ನೇಹಿತರೆ, ಇದೊಂದು ಬಹಳ ಮುಖ್ಯವಾದಂಥ ವಿಡಿಯೋ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ತುಂಬ ಜನ ನನಗೆ ಕರೆ ಮಾಡಿಕೊಂಡು ಗುರುಗಳೇ ರೇಖಿ ಮೊದಲ ಡಿಗ್ರಿಯನ್ನು ಯಾವ ರೀತಿ ನಾವು ಪ್ರಾಕ್ಟೀಸ್ ಮಾಡಬೇಕು ಅದನ್ನು ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಹಾಗಾಗಿ ಈ ಒಂದು ವಿಡಿಯೋ ಬಹಳ ಅರ್ಥಪೂರ್ಣವಾದದ್ದು ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಇವತ್ತು ರೇಖಿ ಫಸ್ಟನ್ನು ಕಲಿಸ್ತೀನಿ ಅಂತ ಹೇಳಿ ಹಿಂಸೆಯನ್ನು ಕೊಡುವಂಥದ್ದು ಅಥವಾ ವ್ಯತಿರಿಕ್ತವಾಗಿ ಮಿಸ್ಲೀಡ್ ಮಾಡುವಂಥದ್ದು ಕೂಡ ನೋಡ್ತಾ ಇದ್ದೀವಿ. ಇದಕ್ಕೆ ನಾವು ಉತ್ತರ ಕೊಡಲೇಬೇಕಾಗತ್ತೆ. ಯಾಕೆಂದರೆ ಯಾರಿಗೆ ಕನ್ಫ್ಯೂಷನ್ ಇದೆಯೋ ಅವರಿಗೆ ಈ ಮೊದಲ ಡಿಗ್ರಿಯಲ್ಲಿ ನಾವು ಏನು ಮಾಡಬೇಕು, ರೇಖೆ ಮೊದಲ ಡಿಗ್ರಿಯಲ್ಲಿ ಗ್ಲೋಬಲ್ ಆಗಿ ನಾವು ನೋಡಬೇಕು. ಗ್ಲೋಬಲ್ ಆಗಿ ಅಂದರೆ ಎಲ್ಲ ಸೆಂಟರ್ನಲ್ಲಿ ಯಾವ್ಯಾವ ಥರ ಇದೆ, ಎಲ್ಲ ಸೆಂಟರ್ನಲ್ಲಿ ಒಂದೇ ಥರ ಇದೆ, ಕೆಲವು ಸೆಂಟರ್ನಲ್ಲಿ ಮಾತ್ರ ಬೇರೆ ಥರ ಇದೆ. ಕೆಲವು ಕಡೆ ರೇಖೆಯನ್ನು ಮೊದಲ ಡಿಗ್ರಿ ಮಾಡಿಕೊಂಡವರು ಕ್ರಿಸ್ಟಲ್ಸನ್ನು ಬಳಸ್ಕೊಂಡು ಎಲ್ಲ ಚಕ್ರಗಳಿಗೆ ಹೀಲ್ ಮಾಡ್ಕೊಳ್ಳಿ ಅಥವಾ ಎಲ್ಲ ಏನು ಅವಶ್ಯಕತೆ ಇರುವಂಥ ಪಾಯಿಂಟ್ಗಳಿಗೆ ಹೀಲ್ ಮಾಡ್ಕೊಳ್ಳಿ ಹೇಳುವಂಥದ್ದು ಕೂಡ ನಾವು ನೋಡ್ತೀವಿ. ಕ್ರಿಸ್ಟಲ್ ಮುಖಾಂತರ ನಾವು ಮಾಡ್ಕೊಳ್ಳೋದಾದ್ರೆ ನಾವು ಕಲ್ತಿದ್ದೆ ಯಾಕೆ ಹಾಗಾದರೆ, ಮಾಡ್ಕೊಳ್ಬೇಕಾದ್ರೆ ಕೈ ಮುಖಾಂತರ. ಇದು ಕೂಡ ನಾನು ನೋಡಿದ್ದೀನಿ, ಕೆಲವು ಗುರುಗಳದ ಒಂದು ಮೆಥಡು ನಾನು ಕೂಡ ನೋಡಿದ್ದೀನಿ ಬೇರೆ ರೀತಿಯಲ್ಲಿ. ಆನಂತರ ಕೆಲವು ಸ್ಟೂಡೆಂಟ್ಸ್ಗಳು ಕೂಡ ಅದರ ಬಗ್ಗೆ ತಿಳಿಸಿದ್ದಾರೆ, ಈ ಥರ ಮಾಡ್ತಾರೆ ಅಂತೇಳಿ. ಇದು ಒಂದು ವಿಧಾನ. ಆದರೆ ಇನ್ನೊಂದು ಕಡೆಯಲ್ಲಿ ಭ್ರಮರಿ ಮಾಡ್ತಾ ರೇಖೆನ ಮಾಡುವಂಥದ್ದು ಕುಂಡಲಿನಿ ರೇಖಿ ಮೆಥಡ್. ಅದು ಕೇವಲ ಮೂಲಾಧಾರ ಚಕ್ರಕ್ಕೆ ನಾವು ಹೀಲ್ ಮಾಡ್ತಾ ಭ್ರಮರಿಯನ್ನು ಮಾಡ್ತಾ ನಮ್ಮ ಎಲ್ಲ ಚಕ್ರಗಳಿಗೂ ನಾವು ಹೀಲ್ ಮಾಡಿಕೊಳ್ಳುವಂಥದ್ದು ಇನ್ನೊಂದು ವಿಧಾನ. ಇದೊಂದು ಕೆಲವರ ಎಕ್ಸ್ಪರಿಮೆಂಟ್. ಕೇವಲ ಮೂಲಾಧಾರ ಚಕ್ರಗಳಿಗೆ ಮಾತ್ರ ಹೀಲ್ ಮಾಡಿಕೊಂಡು ಭ್ರಮರಿ ಮಾಡೋದ್ರಿಂದ ಎಲ್ಲ ಚಕ್ರಗಳಿಗೆ 26 ಪಾಯಿಂಟ್ಗಳಿಗೆ ಎಲ್ಲಿ ಹೀಲ್ ಆಗುತ್ತೆ? ಇದು ಕೂಡ ಕನ್ಫ್ಯೂಷನ್ನು ಮತ್ತು ಉಸೋಯಿ ರೇಖೆ ಕ್ರಮ ಅಲ್ಲ. ಇನ್ನು ಮೂರನೇದು ಇನ್ನೊಂದು ವಿಧಾನ ಕೆಲವು ಕಡೆ ಇದೆ, ಭಾಳ ಪ್ರಚಾರದಲ್ಲಿದೆ. ಬೆಳಗಿನ 4:45 ಎದ್ದುಕೊಂಡು ಪ್ರಾಕ್ಟೀಸ್ ಮಾಡು. ಅದು ಯಾವುದು ಅಂತಂದರೆ 7 ಚಕ್ರಗಳಿಗೆ ಮಾತ್ರ ಮೈಂಡ್ ಮೆಕ್ಯಾನಿಸಮ್ ಮಾಡುವಂಥದ್ದು. ಬ್ರಾಹ್ಮಿ ಮುಹೂರ್ತದಲ್ಲೇ ಆಗಬೇಕು, ಅದರಂತ ಆಗೋದಿಲ್ಲ. ಯಾಕಂದರೆ ಸೂರ್ಯ ಮತ್ತು ಗ್ರಹಗಳಲ್ಲಿ ಎಲ್ಲಿ ಹೊರಟುತ್ತವೆ? ಪಿಕ್ನಿಕ್ ಹೋಗ್ತಾರ, ಎಲ್ಲಿ ಹೋಗ್ತಾರೆ? ಅವಾಗ ಎನರ್ಜಿ ಇರೋದಿಲ್ವ? ಹಗಲಿಡೀ ಪಾಪ ಸುಸ್ತಾಗಿ ಬಂದು ಮಲ್ಕೊಂಡಿರ್ತಾರೆ, ಆರೋಗ್ಯ ಸಮಸ್ಯೆ ಬೇರೆ ಇರ್ತದೆ. ಸರಿಯಾಗಿ ಮಲ್ಕೊಂಡಾದರೂ ಕೂಡ ಎಷ್ಟೋ ಹೊತ್ತಿನ ತನಕ ನಿದ್ದೆ ಬಂದಿರೋದಿಲ್ಲ. ಬೆಳಗಿನ ಹೊತ್ತಿಗೆ ತುಂಬ ನಿದ್ದೆ ಬಂದಿರ್ತದೆ ಪಾಪ. ಅಂಥ ಹೊತ್ತಿನಲ್ಲಿ ಅವರನ್ನೆಲ್ಲ ಎಬ್ಬಿಸಿಕೊಂಡು 2 ತಿಂಗಳ ಹೀಲ್ ಮಾಡಿಸೋದು ಎಷ್ಟರ ಮಟ್ಟಿಗೆ ಸರಿಯಾಗಿ ಗೊತ್ತಿಲ್ಲ. ಮತ್ತು ಮೈಂಡ್ ಮೆಕ್ಯಾನಿಸಮ್ ಮಾಡುವಂಥ ಅವಶ್ಯಕತೆ ಏನಿದೆ ಅಲ್ಲಿ? ಮೈಂಡ್ ಮೆಕ್ಯಾನಿಸಮ್ ಅದು ಬರೀ 7 ಚಕ್ರಗಳಿಗೆ ನಾವು ಹೀಲ್ ಮಾಡ್ತಾ ಯಾವುದೋ ಒಂದು ಆಡಿಯೋ ಕೇಳಿಸ್ಕೊಳ್ತಾ ನನಗೆ ಆರೋಗ್ಯವಾಗಿದೆ, ಹಂಗಿದೆ, ಹಿಂಗಿದೆ, ಎಲ್ಲಿಂದ ಬರೀ ಅದು ಮೈಂಡ್ ಮೆಕ್ಯಾನಿಸಮ್. ಅದು ತಪ್ಪಂತ ನಾವು ಹೇಳೋದಿಲ್ಲ, ಆದರೆ ರೇಖಿ ಫಸ್ಟ್ ವಿಧಾನ ಅಲ್ಲ. ಈಗ ನಾನು ಹೇಳ್ತಿರೋದು ಆ ಮೆಥಡ್ ತಪ್ಪಂತ ನಾನು ಹೇಳ್ತಾ ಇಲ್ಲ, ಆದರೆ ರೇಖಿ ಫಸ್ಟಿನ ಮೆಥಡ್ ಅಲ್ಲ. ಮುಂದೆ ನಾವು ಹಿಪ್ನೋಟಿಸಮ್ ಲಿಂಕ್ ಇರುವಂಥದ್ದು ಚಕ್ರ ಬ್ಯಾಲೆನ್ಸಿಗೆ ಅಥವಾ ಭಾವ ಸಮನ್ವಯ ಧ್ಯಾನ ಅಂತೆಲ್ಲ ಕರೀತಾರೆ, ಅದಕ್ಕೆಲ್ಲ ನಾವು ಅದನ್ನು ಮಾಡ್ಕೊಳ್ಬೋದು. ಅದೇ ಬೇರೆ ವರ್ಷನ್. ಅದು ಮೈಂಡ್ ಮೆಕ್ಯಾನಿಸಮ್ ಅಂತ ಏನು ಹೇಳುತ್ತೆ? ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಾನು ಆರೋಗ್ಯವಾಗಿದ್ದೀನಿ, ಹಂಗಿದ್ದೀನಿ, ಹಿಂಗಿದ್ದೀನಿ ಅಂತೇಳಿ ಸಮಾಧಾನದಲ್ಲಿ ನಂಬಿಸ್ತಾ ನಮ್ಮಲ್ಲಿ ಆ ಥರ ಫೀಲಿಂಗ್ ತಂದುಕೊಳ್ಳುವಂಥದ್ದು. ಆವಾಗ ಸತ್ಯ ಅದಂದು ಅನಿಸುತ್ತೆ. ಅದು ಮೈಂಡಿಗೆ ನಾವು ಮೈಂಡ್ ಟ್ರೀಟ್ಮೆಂಟ್ ಅಥವಾ ಮೈಂಡ್ ಮೆಕ್ಯಾನಿಸಮ್ ಅನ್ನುವಂಥ ಮೆಥಡ್ನಲ್ಲಿ ಮಾಡಿದಾಗ ನಮಗೆ ಅಷ್ಟೊತ್ತಿಗೆ ಒಂಥರ ಸಮಾಧಾನ ಅನಿಸುತ್ತೆ, ಏನೋ ರಿಸಲ್ಟ್ ಬರ್ತಾ ಇದೆ ಅಂತಲೂ ಕೂಡ ಅನಿಸುತ್ತೆ. ಆದರೆ ಅದು ಶಾಶ್ವತವಾಗಿ ಉಳಿಯೋದಿಲ್ಲ. ಎಲ್ಲಿ ತನಕ ನಾವು ಅದನ್ನು ಮಾಡ್ತೀವಿ ಅಷ್ಟೇ ತನಕ ಸಮಾಧಾನ ಇರುತ್ತೆ. ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗೋದು ಹೇಗೆ? ಇದು ಪ್ರಶ್ನೆ ಬರುವಂಥದ್ದು. ಈಗ ನಾನು ಹೇಳುವಂಥ ವಿಚಾರದ ಕಡೆ ನೀವು ಗಮನ ಕೊಡಬೇಕು. ಏನಂತಂದರೆ, ಗ್ಲೋಬಲ್ ಆಗಿ ಚೆಕ್ ಮಾಡಿ. ನಾನು ಹೇಳ್ತಿದ್ದೀನಿ ಅಂತೇಳಿ ಈ ಮಾತನ್ನು ನೀವು ಎಲ್ಲರೂ ನಂಬಬೇಕು, ನಾನು ಹೇಳಿದ್ದೇ ಸತ್ಯ, ಆ ಥರ ನಾನನ್ನು ಬಿಲ್ಡಪ್ ಕೊಡ್ಕೊಳ್ಳಿಕ್ಕೆ ಹೋಗೋದಿಲ್ಲ.
ನಾನೇ ದೇವರು, ನಾನೇ ತಾಯಿ, ನಾನೇ ಬ್ರಹ್ಮಾಂಡ, ಅದೆಲ್ಲ ಏನಿಲ್ಲ. ಗ್ಲೋಬಲ್ ಆಗಿ ಚೆಕ್ ಮಾಡಿ. ಗ್ಲೋಬಲ್ ಆಗಿ ಅಂದರೆ ಎಷ್ಟು ಕಡೆ ರೇಖೆ ಕಲಿಸ್ತಾರೋ ಅಲ್ಲೆಲ್ಲ ಚೆಕ್ ಮಾಡಿ. ರೇಖೆ ಮೊದಲ ಡಿಗ್ರಿಯಲ್ಲಿ ನಾವು ಏನು ಮಾಡಬೇಕು ಅಂತ ತಿಳ್ಕೊಳ್ಳಿ. ಆ ನಂತರ ನಾನು ಹೇಳಿದ ಸತ್ಯ ಅನಿಸಿದ್ರೆ ಮಾತ್ರ ಇದನ್ನು ಫಾಲೋ ಮಾಡಿ. ಇಷ್ಟು ಕ್ಲಿಯರಾಗಿ ಹೇಳ್ತೀನಿ ನೋಡಿ. ಉಸೈ ರೇಖಿ ಅಥವಾ ರೇಖಿ ಅಥವಾ ಕರ್ಣರೇಖೆಲಿ ಕೂಡ ಹಾಗೆ ಫಸ್ಟ್ ಲೆವೆಲ್ ಅಂತ ತಗೊಳ್ಳುವ. ಆ ನಂತರ ಎರಡನೇ ಲೆವೆಲಲ್ಲೆಲ್ಲ ಉಸೈ ರೇಖೆಯಲ್ಲಿ ಮತ್ತು ರಾಜಕೀಯ ಇದರಲ್ಲಿ ಕರ್ಣರೇಖೆಯಲ್ಲೆಲ್ಲ ಸ್ವಲ್ಪ ಮಟ್ಟಿಗೆ ಮಾರ್ಪಾಟುಗಳು ಆಗೋದನ್ನು ನಾವು ನೋಡ್ತೀವಿ. ನಾವು ಫಸ್ಟ್ ಡಿಗ್ರಿಯಲ್ಲಿ ಯಾವುದೇ ಸಿಂಬೋಲ್ಗಳ ಪ್ರಯೋಗ ಬರೋದಿಲ್ಲ. ಉಸೈ ರೇಖೆ ಫಸ್ಟ್ ಅಥವಾ ರೇಖೆ ಫಸ್ಟಲ್ಲಿ ಯಾವುದೇ ಸಿಂಬೋಲ್ಗಳ ಪ್ರಯೋಗ ಬರೋದಿಲ್ಲ. 7 ಚಕ್ರಗಳಿಗೆ ಮಾತ್ರ ಎಡೆಯೋ ಕೊಟ್ಕೊಂಡು ಹೀಲ್ ಮಾಡೋದು ಕೂಡ ಬರೋದಿಲ್ಲ. ಫಸ್ಟ್ ಲೆವೆಲಲ್ಲಿ ನಮ್ಗೆ ಬರುವುದೇನಪ್ಪ, ಒಂದು ದೀಕ್ಷೆ ಆದ ನಂತರ ನಾವು ಬ್ರಹ್ಮಾಂಡಕ್ಕೆ ಥ್ಯಾಂಕ್ಸನ್ನು ಹೇಳುವಂಥದ್ದು ಬರುತ್ತೆ. 4 ಥ್ಯಾಂಕ್ಸ್ ಹೇಳಬೇಕು. ರೇಖೆಗೆ ಧನ್ಯವಾದಗಳು, ರೇಖೆ ಗುರುಗಳಿಗೆ ಧನ್ಯವಾದಗಳು, ಸಾಧಕನ ಹೆಸರಿಗೆ ಧನ್ಯವಾದ. ಸಾಧಕರಂದ್ರೆ ನಾವು ಯಾರು ಪ್ರಾಕ್ಟೀಸ್ ಮಾಡಿರ್ತಾರೋ ಅವರಿಗೆ ಅವರ ಹೆಸರನ್ನು ಹೇಳ್ಕೊಂಡು ಧನ್ಯವಾದ ಹೇಳಬೇಕು. ಅದಾದ ನಂತರ ಅವರ ಆತ್ಮಕ್ಕೆ ಸಂಬಂಧಪಟ್ಟು ನನಗೆ ಧನ್ಯವಾದಗಳಂತ ಅವರವರೇ ಹೇಳ್ಕೊಳ್ಳುವಂಥದ್ದು. ಗುರುಗಳಂದ್ರೂ ಯಾವುದೇ ಗುರುಗಳ ಹೆಸರನ್ನು ಕೂಡ ಹೇಳಬೇಕಾದದ್ದಿಲ್ಲ. ಅದಾದ ನಂತರ ಕೈಯನ್ನು ಉಜ್ಜಿಕೊಂಡು ಒಟ್ಟು 26 ಪಾಯಿಂಟಿಗೆ ನಾವು ಹೀಲ್ ಮಾಡಬೇಕಾಗತ್ತೆ. 26 ಪಾಯಿಂಟ್ಗಳು ಬರ್ತವೆ ನಮ್ಮಲ್ಲಿ. ಆ 26 ಪಾಯಿಂಟ್ನಲ್ಲೂ ಕೂಡ ಚಕ್ರ ಸೇರಿಕೊಂಡು ಚಕ್ರ 7 ಪ್ಲಸ್ 19 ಪಾಯಿಂಟ್ಗಳು. ಈ ಎಲ್ಲ ಅಕ್ಯುಪ್ರೆಷರ್ ಪಾಯಿಂಟ್ಗಳೇನಿದೆ ನಮ್ಮ ದೇಹದ ಪಾರ್ಟ್ಸ್ಗಳು ಕೂಡ ಅಲ್ಲಿ ಇದಾಗಿರುತ್ತೆ, ಸೇರ್ಕೊಂಡಿರುತ್ತೆ. ಅದೆಲ್ಲದರಲ್ಲಿರುವಂಥ ನೆಗೆಟಿವಿಟಿಯನ್ನು ತೆಗೆಯುವಂಥದ್ದು. ಇದು ಬೇಸಿಕ್ ಇರುವಂಥದ್ದು. ಇದನ್ನು ಮಾಡ್ಕೊಂಡಾಗ ಮಾತ್ರ ಮುಂದೆ ನಾವು 2ನೇ ಲೆವೆಲಲ್ಲಿ ಚಕ್ರ ಧ್ಯಾನ ಅಥವಾ ಈ ಹಸ್ತಕ್ರಮದಲ್ಲಿ ಸಿಂಬೋಲನ್ನು ಹಾಕೊಂಡು ಮಾಡುವಂಥದ್ದೆಲ್ಲ ಇರುತ್ತೆ. ಈ 26 ಪಾಯಿಂಟಿಗೆ ನಾವು ಹೀಲ್ ಮಾಡೋದನ್ನು ಹಸ್ತಕ್ರಮ ಅಂತ ಕರೀತಾರೆ. ಹಸ್ತಕ್ರಮ ಅಂದರೆ ಇದೇನೆ. ಇಲ್ಲಿ ಇದ್ರ ಹೊರತಾಗಿ ಮತ್ತು ಯಾವ ಮೆಥಡ್ಗಳು ಕೂಡ ಬರೋದಿಲ್ಲ. ಫಸ್ಟಿಗೆ ನಾವೇನು ಮಾಡ್ತೀವಿ, ಆ ಥ್ಯಾಂಕ್ಸನ್ನು ಹೇಳ್ಕೊಂಡು ನಾವು ಸೀರಿಯಲ್ ಆಗೂ ಹೋಗ್ಬೋದು, ಹಿಂದೆ ಮುಂದೆ ಕೂಡ ಆಗ್ಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ನಾವು ಒಂದೇನು ಬೈ ಮಿಸ್ಟೇಕ್ ಆಗಿ ಒಂದು ಪಾಯಿಂಟ್ ಹಿಂದೆ ಮುಂದೆ ಆಯ್ತು ಅಂದರೂ ಕೂಡ ತೊಂದರೆ ಇಲ್ಲ. ಮತ್ತು ಯಾವುದೇ ಇನ್ಸ್ಟ್ರಕ್ಷನ್ಸ್ ಇರೋದಿಲ್ಲ. ಊಟ ಆದಷ್ಟು ಬೆಳಗ್ಗೆ ಒಂದು ಮಧ್ಯಾಹ್ನದೊಳಗಡೆ ಮಾಡ್ಕೊಂಡ್ರೆ ಅನುಕೂಲ. ಏನಾಗುತ್ತೆ ಅನುಕೂಲ ಅಂತಂದರೆ, ನೀವು ಸಂಜೆಯ ತನಕ ನೀವು ಬೇರೆ ಬೇರೆ ಆ್ಯಕ್ಟಿವಿಟೀಸ್ನಲ್ಲಿ ಹಸ್ತವನ್ನು ಬೇರೆ ಬೇರೆ ಪಾರ್ಟ್ಸಿಗೆ ನೀವು ಸ್ಪರ್ಶ ಮಾಡ್ತಾ ಇರೋದ್ರಿಂದ ಅದೆಲ್ಲ ಅಡಿಷ್ನಲ್ ಆಗಿ ಹೀಲಿಂಗ್ ಆಗ್ತದೆ. ಆನಂತರ ಅದು ಮಧ್ಯಾಹ್ನದ ಒಳಗಡೆ ಸೂರ್ಯನ ಒಂದು ಅಥವಾ ಬ್ರಹ್ಮಾಂಡದ ಶಕ್ತಿಗಳು ತುಂಬ ಪವರ್ಫುಲ್ ಆಗಿ ಫಾಸ್ಟಾಗಿ ಭೂಮಿ ಕಡೆ ಬರುತ್ತೆ. ಹಾಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಬೇಕು ಅಂತೇನಿಲ್ಲ, ಸೂರ್ಯೋದಯದ ನಂತರನೂ ಮಾಡ್ಬೋದು. ಮಧ್ಯಾಹ್ನದ ಒಳಗಡೆ ಅದನ್ನು ಮುಗಿಸ್ಕೊಂಡ್ರೆ ಆಯಿತು. ಬೆನಿಫಿಟ್ಗಳು ಜಾಸ್ತಿ ಇರ್ತವೆ. ಹಾಗಂತ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು, ಮಧ್ಯರಾತ್ರಿಯಲ್ಲಿ ಮಾಡಬೇಕು ಹೇಳುವಂಥದ್ದೆಲ್ಲ ಎಲ್ಲೂ ಇಲ್ಲ ರೂಲ್. ಆ ನಂತರ ನೀವು ಕಣ್ಣಿನಿಂದ ಪ್ರಾರಂಭ ಮಾಡಿಕೊಂಡು ಹೀಲ್ ಮಾಡ್ತೀರಿ. ಕೈಯನ್ನು ಪಿರಾಮಿಡ್ ಶೇಪಲ್ಲಿ ಇಟ್ಕೊಂಡಿರ್ತೀರಿ. ಪಿರಾಮಿಡ್ ಶೇಪಲ್ಲಿ ಇಟ್ಕೊಂಡು ನೀವು ಎಲ್ಲ ಪಾಯಿಂಟ್ಗಳಿಗೂ ಮಾಡುವಂಥದ್ದು. 26 ಪಾಯಿಂಟಿನ ಚಾರ್ಟ್ ನಾವು ಕೊಡ್ತೀವಿ. ಆ ಚಾರ್ಟ್ನಲ್ಲಿ ಏನಿದೆಯೋ ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡ್ತಾ ಹೋದ್ರೆ ಆಯಿತು. ಇನ್ನು ಕಣ್ಣಲ್ಲಿ ಹೀಲ್ ಮಾಡುವಾಗ ಕಣ್ಣನ್ನು ಓಪನ್ ಇಟ್ಕೊಂಡಿರಬೇಕಾಗತ್ತೆ. ಕಿವಿಗೆ ಮಾಡುವಾಗ ಇಂಡೆಕ್ಸ್ ಫಿಂಗರನ್ನು ಕಿವಿಗೆ ಹಾಕ್ಕೊಂಡು ಹೀಗೆ ಹೀಲ್ ಮಾಡ್ಕೊಳ್ಬೇಕು. ಅದರ ಚಾರ್ಟನ್ನು ನಾನು ಈಗ ಮುಂದೆ ಡಿಸ್ಪ್ಲೇ ಮಾಡ್ತೀನಿ. ಆ ರೀತಿ ಮಾಡ್ತಾ ಹೋಗುವಂಥದ್ದು. ಕಣ್ಣಿನ ಮೇಲೆ ಪಿರಾಮಿಡ್ ಶೇಪ್ನಲ್ಲಿ ಫಸ್ಟ್ ಇಟ್ಕೊಳ್ತೀರಿ. ಇಟ್ಟುಕೊಂಡ ನಂತರ ಅದಾದ ನಂತರ ನೀವು ಡೈರೆಕ್ಟಾಗಿ ನಿಮ್ಮ 2 ಕೆನ್ನೆ ಅಂತ ಹೇಳ್ತೀರಲ್ಲ, ಆ ಕಡೆ ಈ ಕಡೆಯಲ್ಲಿ ಅಲ್ಲಿ ಹೀಲ್ ಮಾಡ್ಕೊಳ್ತೀರಿ. ಆ ನಂತರ ನೀವು ಹೀಗೇ ಆಜ್ಞಾಚಕ್ರದ ಕಡೆ ಇಡ್ತೀರಿ. ಬಲಗೈನ ಮುಂಭಾಗದಲ್ಲಿ ಇಡ್ತೀರಿ, ಎಡಗೈನ ಹಿಂಭಾಗದಲ್ಲಿ ಇಡ್ತೀರಿ. ಅದೇ ರೀತಿ ನೆಕ್ಸ್ಟ್ ಏನು ಮಾಡ್ತೀರಿ, ಕಿವಿಗಳಲ್ಲಿ ಇಡ್ತೀರಿ. ಕಿವಿಗಳಲ್ಲಿ ಇಟ್ಟಾದ ನಂತರ ಮತ್ತೆ ವಿಶುದ್ಧ ಚಕ್ರದಲ್ಲಿ ಇಡ್ತೀರಿ. ವಿಶುದ್ಧ ಚಕ್ರ ಆದ ನಂತರ ಥೈಮಸ್ಗೆ ಇಡ್ತೀರಿ. ಹಾಗೆ 2 ಲಂಗ್ಸಿಗೆ ಇಡ್ತೀರಿ. ಲಂಗ್ಸಿಗೆ ಇಟ್ಟಾದ ನಂತರ ಮಣಿಪುರ ಚಕ್ರಕ್ಕೆ ಇಡ್ತೀರಿ. ಮಣಿಪುರ ಚಕ್ರದಲ್ಲೆಲ್ಲ ಹೀಲಿಂಗನ್ನು ಆದ ನಂತರ 3 ನಿಮಿಷ ಹೀಲಿಂಗ್ ಆದ ನಂತರ ಹಾಗೆ ಕೆಳಗಡೆ ಸ್ವಾದಿಷ್ಟಾನ ಚಕ್ರಕ್ಕೆ ಇಡ್ತೀರಿ. ಸ್ವಾದಿಷ್ಟಾನ ಚಕ್ರಕ್ಕೆ ಇಟ್ಟ ಆದ ನಂತರ ಪ್ಯಾಂಕ್ರಿಯಸ್ಗೆ ಇಡ್ತೀವಿ. ಈ ಶುಗರ್ ಅಂತ ಸಮಸ್ಯೆ ಇದ್ದವರಿಗೆ ಅಥವಾ ಡಯಾಬಿಟಿಕ್ ಪೇಷಂಟ್ಗೆಲ್ಲ ಈ ಪ್ಯಾಂಕ್ರಿಯಸ್ ಮೇಲೆ ಇಟ್ಕೊಳ್ಳೋದು ತುಂಬ ಅನುಕೂಲ. ಅದಾದ ನಂತರ ರೈಟ್ ಸೈಡಿಗೆ ಲಿವರಿಗೆ ಇಡ್ತೀರಿ. ಲಿವರಿಗೆ ಇಟ್ಟ ಆದ ನಂತರ ನೀವೇನು ಮಾಡ್ತೀರಿ, ನೆಕ್ಸ್ಟ್ ಹೋಗುವಂಥದ್ದು ಮೂಲಾಧಾರ ಚಕ್ರದ ಮುಂಭಾಗಕ್ಕೆ. ಮೂಲಾಧಾರ ಚಕ್ರದ ಮುಂಭಾಗಕ್ಕೆ ಇಟ್ಕೊಂಡ ನಂತರ
3 ನಿಮಿಷ ಹೀಲಿಂಗ್ ಮಾಡಿ ಅಲ್ಲಿ ನೀವು ಇಟ್ಕೋದ್ರೆ ಹಣಕಾಸಿನ ಇಂಪ್ರೂವ್ಮೆಂಟ್ಗಳೆಲ್ಲ ಆಗ್ತವೆ. ಅದಾದ ನಂತರ 2 ತೊಡೆಗಳ ಮೇಲೆ ನೀವು ಇಟ್ಕೊಳ್ತೀರಿ. 2 ತೊಡೆಗಳ ಮೇಲೆ ಇಟ್ಕೊಳ್ಳೋದ್ರಿಂದ ನಿಮ್ಮ ಪಾಸ್ಟ್ ಲೈಫ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳೆಲ್ಲ ಸಾಲ್ವ್ ಆಗುತ್ತೆ. ಅಲ್ಲಿ ಇಟ್ಕೊಳ್ತೀರಿ. ಅದಾದ ನಂತರ ಮೊಣಕಾಲಿಗೆ ಇಟ್ಕೊಳ್ತೀರಿ. 2 ಮೊಣಕಾಲಿಗೆ ಇಟ್ಕೊಳ್ತೀರಿ. ಮೊಣಕಾಲಿಗೆ ಇಟ್ಟ ನಂತರ ಒಂದೊಂದೇ ಪಾದಕ್ಕೆ ನಿಮಗೆ ನೇರವಾಗಿ ಸಿಗುವಂಥ ಆ್ಯಂಗಲಲ್ಲಿ ನೀವು ಇಟ್ಕೊಳ್ತೀರಿ. ಎಲ್ಲಿ? ಪಾದಕ್ಕೆ. ಪಾದದ ಕೆಳಗಡೆ ಒಂದು ಹಸ್ತ ಇಟ್ಕೊಳ್ತೀರಿ, ಅದರ ಮೇಲ್ಗಡೆ ಒಂದು ಹಸ್ತ ಇಟ್ಕೊಳ್ತೀರಿ. ಆನಂತರ ಇನ್ನೊಂದು ಪಾದಕ್ಕೆ ಬರ್ತೀರಿ. ಅದಾದ ನಂತರ ನೀವು ವಿಶುದ್ಧ ಚಕ್ರದ ಹಿಂಭಾಗಕ್ಕೆ ಬರ್ತೀರಿ. ಹಿಂಭಾಗದಲ್ಲಿ ಈ ರೀತಿ ಹೀಲಿಂಗ್ ಮಾಡ್ತೀರಿ. ಅದಾದ ನಂತರ ವಿಶುದ್ಧ ಚಕ್ರಕ್ಕೆ ಕೊಡ್ತೀರಿ. ಆಜ್ಞಾ ಚಕ್ರದ ಹಿಂಭಾಗಕ್ಕೆ ಕೊಟ್ಕೊಂಡಾದ ನಂತರ ವಿಶುದ್ಧ ಚಕ್ರಕ್ಕೆ ಕೊಡ್ತೀರಿ. ವಿಶುದ್ಧ ಚಕ್ರಕ್ಕೆ ಕೊಟ್ಟಾದ ನಂತರ ಡೈರೆಕ್ಟ್ 2 ಲಂಗ್ಸಿಗೆ ಕೊಡ್ತೀರಿ ಹಿಂಭಾಗದಿಂದ. ಲಂಗ್ಸಿಗೆ ಕೊಟ್ಟ ಆದ ನಂತರ ನೀವು ಮಾಡಬೇಕಾದ್ದು ಒಂದು ಕೈಯನ್ನು ಮೇಲೆ, ಎಡಗೈಯನ್ನು ಮೇಲಕ್ಕೆ ಇಟ್ಕೊಳ್ತೀರಿ, ಬಲಗೈನ ಹಿಂಭಾಗದಿಂದ ಒಂದಕ್ಕೊಂದು ಟಚ್ ಮಾಡ್ಕೊಂಡು ಹೀಲ್ ಮಾಡೋದನ್ನು ಮಾಡ್ತೀರಿ. ಈ ಒಂದು ಟೆಕ್ನಿಕ್ಸ್ ಕೆಲವರಿಗೆ ಆಗೋದಿಲ್ಲ, ಯಾಕಂದರೆ ಕೈ ನೋವಲ್ಲೆಲ್ಲ ಬರ್ತಾ ಇರ್ತದೆ, ಹಾಗಾಗೋದಿಲ್ಲ. ಆವಾಗ ನೀವು ಒಂದು ಎಡಗೈಯನ್ನು ವಿಶುದ್ಧ ಚಕ್ರದಲ್ಲಿ ಹಿಂಭಾಗದಲ್ಲಿ ಇಟ್ಕೊಂಡು ಬಲಗೈಯನ್ನು ಸ್ವಾದಿಷ್ಟಾನ ಚಕ್ರಕ್ಕೆ ಇಟ್ಕೊಂಡು ಕೂಡ ಅದ್ರ ಮಧ್ಯೆ ನಿಮ್ಗೆ ಏನಾಗುತ್ತೆ, ಅಲ್ಲಿ ಸರ್ಕ್ಯುಲೇಷನ್ ಆಗೋದ್ರಿಂದ ಅಲ್ಲಿ ಹೀಲ್ ಆಗುತ್ತೆ. ಈ ಸ್ಪೈನಲ್ ಕಾರ್ಡ್ ಅಂತೇನು ಹೇಳ್ತೀರಿ, ಅಲ್ಲಿಗೆ ನಾವು ಮಾಡಿದಾಗ ಅನೇಸ್ಥೇಷಿಯಾ ಕೊಟ್ಟಂಗೆ 2 ಸರ್ಕ್ಯುಲೇಷನ್ ಆಗ್ತದೆ ಅಲ್ಲಿ. ಅದಾದ ನಂತರ 2 ಕಿಡ್ನಿಗೆ ಕೊಟ್ಕೊಳ್ತೀರಿ ನೀವು. ಕಿಡ್ನಿಗೆ ಕೊಟ್ಕೊಂಡಾದ ನಂತರ ಮತ್ತೆ ಸ್ವಾದಿಷ್ಟಾನ ಚಕ್ರಕ್ಕೆ, ಸ್ವಾದಿಷ್ಟಾನ ಚಕ್ರಕ್ಕೆ ಆದ ನಂತರ ಮೂಲಾಧಾರ ಚಕ್ರದ ಹಿಂಭಾಗ ಕೊಟ್ಕೊಳ್ತೀರಿ. ಇಲ್ಲಿಗೆ 26 ಪಾಯಿಂಟ್ಗಳಾಗ್ತವೆ. ಇಷ್ಟನ್ನು ಮಾತ್ರ ನೀವು 21 ಡೇಸ್ ಮಾಡುವಂಥದ್ದು. ಇದನ್ನು ಹೊರತಾಗಿ ಬೇರೆ ಯಾವ ಪ್ರಕ್ರಿಯೆ ಕೂಡ ಇಲ್ಲಿ ಇರೋದಿಲ್ಲ ಫಸ್ಟ್ ಲೆವೆಲ್ ರೇಖೆಯಲ್ಲಿ. ಹಾಗಾಗಿ ನೀವು ಕರೆಕ್ಟಾಗಿ ಕರೆಕ್ಷನ್ ಮಾಡ್ಕೊಳ್ಳಿ. ಈಗ ನಾನು ಏನು ಡಿಸ್ಪ್ಲೇ ಮಾಡಿದ್ದೀನಿ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಆ ಚಾರ್ಟನ್ನು ಕೂಡ ನಾನು ನಿಮಗೆ ಅವಶ್ಯಕತೆ ಇದ್ದರೆ ನೀವು ರಿಕ್ವೆಸ್ಟ್ ಹಾಕಿದರೆ ನಿಮ್ಮ ವಾಟ್ಸಪ್ ನಂಬರಿಗೆ ಕಳಿಸ್ಕೊಡ್ತೀನಿ. ಯಾರ್ಯಾರಿಗೆ ಅವಶ್ಯಕತೆ ಇದೆ, ಬೇರೆ ಬೇರೆ ಕಡೆ ಯಾವ ರೀತಿ ನಿಮಗೆ ಮಿಸ್ಲೀಡ್ ಆಗಿದೆಯೋ ಅಲ್ಲಿ ನೀವು ಅದನ್ನು ಸರಿ ಮಾಡ್ಕೊಳ್ಬೋದು. ಆ ಚಾರ್ಟನ್ನು ಕೊಡ್ತೀನಿ. ಆನಂತರ ಏನಂತಂದ್ರೆ ನೀವು ಬೇರೆ ಕಡೆ ಚೆಕ್ ಮಾಡಿ. ನಾನು ಹೇಳಿದ್ದೆ ಸುಪ್ರೀಂ ಅಂತ ನಾನು ಹೇಳೋದಿಲ್ಲ, ಆದರೆ 100ಕ್ಕೆ 100ರಷ್ಟು ನಾನು ಹೇಳ್ತೀನಿ, ಎಲ್ಲ ಕಡೆ ಇರುವಂಥದ್ದು ಇದೇ ಮೆಥಡ್. 26 ಪಾಯಿಂಟಿಗೆ ಹೀಲಿಂಗ್ ಮಾಡ್ಕೊಳ್ಳುವಂಥದ್ದು. ಇದು ಎಷ್ಟು ಪ್ರಮುಖವಾಗಿರ್ತದೆ ಅಂತಂದರೆ ಸ್ಟೂಡೆಂಟ್ಸ್ ಮಾತ್ರ ಮಾಡ್ಕೊಳ್ಳೋದಲ್ಲ, ಗುರುಗಳು ಕೂಡ ಪ್ರತಿನಿತ್ಯ ಮಾಡಲೇಬೇಕಿದು. ಇದರಿಂದ ಏನಾಗುತ್ತೆ, ಅವ್ರಿಗೆ ಬೇರೆಯವ್ರಿಗೆ ದೀಕ್ಷೆ ಕೊಡುವಾಗ, ಹೀಲ್ ಮಾಡುವಾಗ ಏನಾದರೂ ಅಥವಾ ಅಚಾನಕ್ಕಾಗಿ ಅವರ ಬಾಡಿಗೆ ಏನಾದರೂ ನೆಗೆಟಿವಿಟಿ ಬಂದಿದ್ದರೂ ಕೂಡ ಈ ಹಸ್ತಕ್ರಮ ಮಾಡ್ಕೊಳ್ಳೋದ್ರಿಂದ ಕ್ಲಿಯರ್ ಆಗುತ್ತೆ. ಇದನ್ನು ಯಾವ ಗುರುಗಳು ಮಾಡ್ಕೊಳ್ಳೋದಿಲ್ವೋ ಅವರಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗ್ತಾ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಅವರು ಆ ಪ್ರಾಕ್ಟೀಸನ್ನು ಮಾಡದೆ ಬೇರೆಯವ್ರಿಗೆ ಹೀಲ್ ಮಾಡಿದಾಗ, ಬೇರೆಯವರಿಗೆ ದೀಕ್ಷೆ ಕೊಟ್ಟಾಗ ಅಲ್ಲಿ ಟ್ರಾನ್ಸ್ಫರ್ ಆಗುವಂಥದ್ದು ಕೂಡ ಇರ್ತದೆ. ಇದನ್ನು ಪ್ರತಿಯೊಂದು ರೇಖೆ ಗುರುಗಳದನ್ನು ನೆನಪಿಟ್ಕೊಳ್ಬೇಕು. ಇದು ನಾನು ಬೇರೆಯವರನ್ನು ತೇಜವಧೆ ಮಾಡಲಿಕ್ಕೆ ನಾನು ಹೇಳ್ತಾ ಇರೋದಲ್ಲ, ಇದು ವಾಸ್ತವ. ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ನೀವು ಹಣ ಕೊಟ್ಟಿರ್ತೀರಿ, ಫ್ರೀಯಾಗಿ ಕಲಿಯೋದಿಲ್ಲ. ಇದನ್ನು ನೀವು ಮಾಡದೇ ಇದ್ದರೆ ನಿಮಗೆ ರೇಖೆ ಫಸ್ಟು ಪರ್ಫೆಕ್ಟ್ ಆಗೋದೇ ಇಲ್ಲ. ಕ್ಲಿಯರಾಗಿ ಹೇಳ್ತೀನಿ ನಾನು, ಯಾಕಂದರೆ ನಮ್ಮಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಪುರಾವೆಗಳು ಇದೆ. 26 ಪಾಯಿಂಟ್ಗೆ ನೀವು ಹೀಲ್ ಮಾಡಿಕೊಳ್ಳೇಬೇಕು. ಬರೀ 7 ಚಕ್ರಗಳಿಗೆ ಮಾಡೋದಾಗಲಿ ಅಥವಾ ಕುಂಡಲಿನಿ ಚಕ್ರಕ್ಕೆ ಮಾಡ್ಕೊಂಡು ಏನು ಭ್ರಮರಿ ಹೇಳೋದಾಗಲಿ ಅಥವಾ ಕ್ರಿಸ್ಟಲ್ ಮುಖಾಂತರ ನೀವು ಹೀಲ್ ಮಾಡ್ಕೊಳ್ಳೋದಾಗಲಿ ಮಾಡಿದ್ರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಸೆಲ್ಫ್ ಹೀಲಿಂಗ್ ಬಹಳ ಇಂಪಾರ್ಟೆಂಟು. ಇದೇ ಕಾರಣಕ್ಕೆ ರಾಜಕ್ರಿಯ ರೇಖೆ ಕಲಿಯುವಾಗ ಫಸ್ಟ್ ಲೆವೆಲ್ ಉಸಿರು ರೇಖೆನ ಕಲ್ತ್ಕೊಂಡೇ ಬರಬೇಕು ಹೇಳೋದು ಇದೇ ಕಾರಣಕ್ಕೆ, ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ರಾಜಕ್ರಿಯ ರೇಖೆಯಲ್ಲಿ ಹಸ್ತಕ್ರಮ ಇಲ್ಲ. ಹಸ್ತಕ್ರಮ ಮಾಡ್ಕೊಳ್ದೆ ನೀವು ರಾಜಕ್ರಿಯೆ ಕಲ್ತ್ರೆ ನಿಮ್ಮ ಬ್ಲಾಕೇಜ್ಗಳು ರಿಮೂವ್ ಆಗೋದೇ ಇಲ್ಲ. ಅದಕ್ಕೇ ರಾಜಕ್ರಿಯ ರೇಖೆ ಕಲಿಯುವಾಗ ಉಸಿರು ರೇಖೆ ಫಸ್ಟ್ ಡಿಗ್ರಿಯನ್ನು ಕಲ್ತ್ಕೊಂಡು ಆ ನಂತರ ರಾಜಕ್ರಿಯ ರೇಖೆ ಕಲಿಬೇಕು ಅನ್ನೋ ಕಾರಣಕ್ಕೆ. ಇದರಲ್ಲೇ ನಿಮ್ಗೆ ಅರ್ಥ ಆಗಿರುತ್ತೆ. ಇದನ್ನು ಬಿಟ್ಟುಕೊಂಡು ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗಿ, ದೇವರೇ ಅದೇನೋ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಬರ್ತಾ ಇರ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಬರ್ತಾ ಇರ್ತವೆ. ಏನಂತ ಹಾಗೆ ಹೀಗೆ ಅದು ಮಾಡಬೇಕು, ಇದು ಮಾಡಬೇಕು, ಆ ದೇವ್ರ ಅನುಗ್ರಹ ನಮಗಿದೆ, ಈ ದೇವರ ಅನುಗ್ರಹ ಇದೆ, ನಾನೇ ದೇವರು, ನಾನೇ ಬ್ರಹ್ಮಾಂಡ. ಏನಪ್ಪ ಆ ಯೋಗ್ಯತೆ ನಮ್ಗೆ ಎಲ್ಲಿ ಬರುತ್ತೆ? ಅವಾಗ ನಾವು ಮೀಡಿಯೇಟ್ರ್, ಇಲ್ಲಿ ನಾವು ಗುರುಗಳು ಹೌದು, ರೇಖೆ ಮಾಸ್ಟರ್ಸೇ, ಬಿಟ್ಟರೆ ನಾವೇನು ಪವಾಡ ಪುರುಷರಲ್ಲ. ನಮ್ಮಲ್ಲಿ ಒಂದು ಅಗೋಚರವಾದಂಥ ವಿಶ್ವ ಚೈತನ್ಯ ಶಕ್ತಿ ಇರುತ್ತೆ. ಅದರಿಂದನೇ ನಾವು ಇನ್ನೊಬ್ಬರಿಗೆ ನಾವು ದೀಕ್ಷೆಯನ್ನು ಕೊಡುವಂಥದ್ದು ಇರುತ್ತೆ. ಹಾಗಾಗಿ ಇದನ್ನು ನೀವು ಕರೆಕ್ಷನ್ ಮಾಡಿಕೊಳ್ಳಿ. ನಿಮಗೆ
ಏನಾದರೂ ಡೌಟ್ ಇದ್ದರೆ ನಮಗೆ ಕರೆ ಮಾಡಿ, ಸ್ಕ್ರೋಲಲ್ಲಿ ಕಾಣುವಂಥ ನಂಬರಿಗೆ ಅಥವಾ ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರಿಗೆ ಕರೆ ಮಾಡಿ ನಿಮಗೆ ಕರೆಕ್ಷನ್ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ಈ ವಿಡಿಯೋ ತುಂಬ ಜನರಿಗೆ ಸಹಕಾರಿ ಆಗ್ತದೆ ಅನ್ನುವಂಥದ್ದನ್ನು ನಾನು ಹೇಳ್ತಾ, ಇದನ್ನು ದಯವಿಟ್ಟು ಸರಿ ಮಾಡಿಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಬ್ಲಾಕೇಜ್ಗಳು ಕ್ಲಿಯರ್ ಆಗೋದಿಲ್ಲ. ಈ ಮೈಂಡ್ ಮೆಕ್ಯಾನಿಸಮ್ ಇರಲಿ, ಕುಂಡಲಿನಿ ಇದರಿಂದ ಇರ್ಬೋದು, ನಿಮ್ಗೆ 100% ರಿಸಲ್ಟ್ ಬರಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. 26 ಪಾಯಿಂಟಿಗೆ ಹೀಲ್ ಮಾಡಿಕೊಳ್ಳಲೇಬೇಕು. ಎಲ್ಲ ಪಾಯಿಂಟಿಗೂ 3 ಮಿನಿಟ್ಸ್. ಅದೇ ನೀವು ರಾಜಕ್ರಿಯ ರೇಖೆಗೆ ಬಂದ ನಂತರ ನಿಮಗೇನಾಗತ್ತೆ ಅಂದರೆ ಅಲ್ಲೇ ರೆಡ್ಯೂಸ್ ಆಗುತ್ತೆ. ಎಲ್ಲ ಪಾಯಿಂಟಿಗೂ ಅರ್ಧದಿಂದ 1 ನಿಮಿಷ ನೀವು ಹೀಲ್ ಮಾಡಿಕೊಂಡ್ರೆ ಸಾಕು. ಮತ್ತು ಕೈಯನ್ನು ಈ ರೀತಿ ಪಿರಾಮಿಡ್ ಶೇಪಲ್ಲೇ ಇಟ್ಕೊಳ್ಬೇಕಾಗತ್ತೆ. ಆಯಿತಾ? ಇಷ್ಟನ್ನು ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ತುಂಬ ಸಹಕಾರಿ ಆಗ್ತದೆ ಅನ್ನುವಂಥದ್ದನ್ನು ನಾನು ನಂಬಿದ್ದೇನೆ. ಯಾರಿಗಾದರೂ ಕನ್ಫ್ಯೂಷನ್ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಬೋದು, ಮುಂದೆ ಕರೆ ಮಾಡಿ. ಇಲ್ಲಿ ತನಕ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದೆ ನಿಮಗೆಲ್ಲರಿಗೂ ಸಹಿತ ನಮಸ್ಕಾರವನ್ನು ಸಲ್ಲಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ. ಈ ವಿಡಿಯೋ ಇದನ್ನು ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.